ವೇದಗಳ ಸಿದ್ಧಾಂತ ಜೀವಬ್ರಹ್ಮರ ಏಕತ್ವ. ಭಗವಾನ್ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯೊಳಗ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಾಹ. ಇದು ಭಗವಾನ್ ಶಂಕರಾಚಾರ್ಯರ ಉದ್ಘೋಷ. ಕೋಟಿ ಕೋಟಿ ವೇದಾಂತ ಗ್ರಂಥಗಳು ಏನು ಹೇಳ್ತಾವ, ಏನು ಹೇಳಕೊಂಡಿದಾವ, ಅವ್ರ ಅಭಿಪ್ರಾಯ ಏನು? 4 ವೇದ, 6 ಶಾಸ್ತ್ರ, 18 ಪುರಾಣ, 28 ಆಗಮ, ಮುಂತಾದ ರಾಮಾಯಣ ಮಹಾಭಾರತಗಳು, ಇತಿಹಾಸ, ಪುರಾಣ ಎಲ್ಲವೂ ಏನು ಹೇಳಬೇಕಂತ ಹೊಂಟವ? ಏನು ಉದ್ದೇಶದ ಅವರದ್ದು? ಒಂದೇ ಉದ್ದೇಶದ, ಜೀವನೇ ನೀನು ಜೀವನಲ್ಲ, ನೀನು ಪರಮಾತ್ಮನಿದ್ದಿ. ಇದೇ ಒಂದು ಉದ್ದೇಶ. ಅದಕ್ಕೆ ಅವ್ರು ಹೇಳಿದ್ರು ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ. ಯಾವನೋ ಶಿಷ್ಯ ಅಂದನಂತ, ಕಂಡಾಪಟ್ಟಿ ಗ್ರಂಥ ಬರೆದಿರಿ, ಅವೆಲ್ಲ ನನಗೆ ಓದ್ಲಕ್ಕೆ ಪುರ್ಸತ್ತಿಲ್ಲ ಅಂದ. ಇಷ್ಟೆಲ್ಲ ವೇದಾಂತ ಗ್ರಂಥಗಳು ಓದುವಷ್ಟು, ಅವು ತಿಳ್ಕೊಳ್ಳುವಷ್ಟು ನಮಗಷ್ಟು ತಾಕತ್ತಿಲ್ಲ. ಹೆಂಗೆ ಮಾಡಬೇಕು? ಸ್ವಲ್ಪದ್ರಾಗ ಹೇಳ್ರಿ ಅಂದಾಗ, ಪೂರ ಪುಸ್ತಕ ಓದ್ಬೇಡೋ, ಅರ್ಧ ಶ್ಲೋಕನಾಗೆ ಪೂರ ಹೇಳ್ತೀನಿ ನಿನಗಾದ್ರು. ಶ್ಲೋಕಾರ್ಧೇನ, ಅರ್ಧ ಶ್ಲೋಕದೊಳಗೆ ಕೋಟಿ ಕೋಟಿ ವೇದಾಂತ ಗ್ರಂಥದ ತಾತ್ಪರ್ಯ ನಿನಗೆ ಹೇಳ್ತೀನಿ, ಹೋಗು. ಬ್ರಹ್ಮ ಒಂದು ಸತ್ಯ ಅದ ನೋಡು, ಜಗತ್ತಿದು ಮಾಯಾಮಯ ಅದ, ಇದು ಪರಿವರ್ತನ ಆಗುವುದರಿಂದ ಇದು ಇದ್ದಂಗಿರಲ್ಲ, ಮಿಥ್ಯ ಅದ ನೋಡು, ಜೀವ ಪರಮಾತ್ಮ ಅದ ನೋಡು, ವೇದಾಂತ ಗ್ರಂಥಗಳೆಲ್ಲ ಮುಗಿದು ನೋಡು ಅಂದ್ರೆ ಅವ್ರು ಅಷ್ಟರದೆಲ್ಲ ಜ್ಞಾನ ಇಟ್ರಾಗ್ಯಾರ. ಟೋಟಲಿ ಶಾಸ್ತ್ರದ ಅಭಿಪ್ರಾಯ ಏನು ಅಂದ್ರೆ, ಜೀವನಿಗೆ ಬ್ರಹ್ಮ ಮಾಡುವುದೇ ಶಾಸ್ತ್ರದ ಅಭಿಪ್ರಾಯ. ಸಿದ್ಧಾರ್ಥಪ್ಪನ ಅವತಾರದ ಉದ್ದೇಶನೂ ಅಷ್ಟೇ. ಶೋಕದ ಸಂಸಾರ ಬಿಡಿಸುವೆನೆಂದ, ಸಾಯುಜ್ಯ ಪದವಿಯು ಕೊಡುವೆನೆಂದ, ಘನತರ ಮುಕುತಿಯ ಮಹಾಮುಕುಂದ, ಘನತರ ಮಹಿಮೆಯ ಮಹಾಮುಕುಂದ, ಶಿವನವತಾರದಿಂದ ಮಹಾಗುರು ಹರನವತಾರದಿಂದ ಸಿದ್ಧಾರೂಢ ಬಂದ ಕೈಲಾಸದಿಂದ. ಇದು ಒಂದೇ ಉದ್ದೇಶ. ಸಂಸಾರದೊಳಗೆ ಹೊರಳಾಡಿ ನರಳಾಡಿ ಅನಂತ ದುಃಖ ಅನುಭವಿಸುವ ಜೀವಿಗಳು. ಒಬ್ಬರೂ ಸುಖದೊಳಗಿಲ್ಲ ಪ್ರಪಂಚದೊಳಗೆ. ಒಬ್ಬೊಬ್ಬರಿಗೆ ಒಂದೊಂದು ನಮನ ದುಃಖ ಅದ. ದುಃಖವೇ ತುಂಬ್ಯಾದ ಮರ್ತ್ಯದ ಮ್ಯಾಲ ಅಂತ ಒಬ್ಬಕಿ ಗರ್ತಿ ಹಾಡ್ತಾಳ. ಪ್ರಪಂಚ ಅಂದ್ರೆ ದುಃಖ, ದುಃಖ ಅಂದ್ರೆ ಪ್ರಪಂಚ. ಪ್ರಪಂಚಕ್ಕೆ ಅರ್ಥನೇ, ಸಂಸಾರಕ್ಕೆ ಅರ್ಥನೇ ದುಃಖ ಅಂತ, ಬೇರೆ ಬೇರೆ ಅಲ್ಲ. ಸಂಸಾರ ಅಂದ್ರೆ ದುಃಖ, ದುಃಖ ಅಂದ್ರೆ ಸಂಸಾರ. ತುಕಾರಾಮ್ ಮಹಾರಾಜರು ಸಂಸಾರ ತಾಪೇ ತಾಪಿಲೋ ದೇವಾಕೆ ಪರಮಾತ್ಮನ ಹೆಂಗೆ ಮಾಡಲಿ, ಈ ಸಂಸಾರ ನನಗೆ ಅನಂತ ದುಃಖ ಕೊಡ್ತದ, ಹಣಗೈ ನೀರ್ಗೈ ಮಾಡ್ತದ. ಸುಖದ ಒಂದು ದಿನನೂ ಕಳೆದಿಲ್ಲ, ನಾನು ಸುಖದಿಂದ ಒಂದಿನೂ ಬದುಕಿಲ್ಲ. ಈಗೇನೋ ಸಮಾಧಾನ ಇದ್ದನ್ನದ್ರಾಗ ಏನೋ ಒಂದು ಸುದ್ದಿ ಬರ್ತದ, ಮತ್ತೆ ಟೆನ್ಷನ್ ಆಗ್ತದ. ಕೆಲಸದ ಸುದ್ದಿ, ಮಕ್ಕಳದು, ಸ್ವಸ್ಥೆಯರ್ದು, ಪರಿವಾರದು, ತಾಯಿ ತಂದೆದು, ನೌಕರಿದು, ವ್ಯಾಪಾರದು, ಉದ್ಯೋಗದು. ಒಂದು ಮನುಷ್ಯನ ಸುತ್ತ ಇದು ಜಾಲ ಹೆಣದಂಗೆ ಹೆಣದಿರದ ಸಂಸಾರದ ಜಾಲ ಅದ. ಇದರೊಳಗೆ ಸುಖಿ ಯಾರಿರ್ತಾರೆ? ಪರಮಾತ್ಮ. ಯಾವ ಸುಖಿ ಇರ್ತಾರ? ಈ ಜೀವಿಗಳು ಇಷ್ಟೊಂದು ದುಃಖಿಗಳದಾವ. ಇವಾಗ ಸುಖ ಸಿಗಬೇಕಂದ್ರೆ ಪರಮಾತ್ಮನಲ್ಲಿ ಒಂದಾಗ್ಬೇಕು. ಇವು ಸಂಸಾರದಾಗ ಮುಳುಗುದು ಅಂದ್ರೆ ದುಃಖಿ ಆಗ್ತಾವ, ಪರಮಾತ್ಮನೊಳಗೆ ಮುಳುಗುದು ಅಂದ್ರೆ ಆನಂದ ಆಗ್ತಾವ. ಇದು ಒಂದೇ. ದುಃಖ ಆಗ್ಬೇಕಂದ್ರೆ ಸಂಸಾರದಾಗ ಮುಳುಗಬೇಕು, ಆನಂದದ ಅನುಭವ ಮಾಡಬೇಕು ಅಂದ್ರೆ ಪರಮಾತ್ಮನೊಳಗೆ ಮುಳುಗಬೇಕು. ಇಷ್ಟೇ ಸರಳದ ಪರಮಾರ್ಥ, ವಜನಿಲ್ಲ, ಕಠಿಣ ಇಲ್ಲ. ಪರಮಾತ್ಮನೊಳಗೆ ಒಂದಾಗಿ ನಿಮ್ಮೆಲ್ಲರ ಅನುಭವದ, ನಮ್ಮೆಲ್ಲರ ಅನುಭವದ. ಇಡೀ ದಿನ ಕೆಲಸ ಮಾಡಿ ದಣದ ಥಕಾಸ್, ಯಾವಾಗ ನೆಲ ಸಿಕ್ಕಿತ್ತು ಅಂತ ಬಂದು ಯಾವಾಗ ಮಲ್ಕೋತೀವಿ, ನಿದ್ರಿ ಹತ್ತಂದ್ರ ನಿದ್ರಿಯೊಳಗ ಆನಂದ 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 ಆನಂದ. ನಿದ್ರಿಯೊಳಗ ಚಿಂತೆ ಇಲ್ಲ, ಕೊಡೋದಿಲ್ಲ, ತಗೊಳ್ಳೋದಿಲ್ಲ, ನೋಡೋದಿಲ್ಲ, ಹೋಗೋದಿಲ್ಲ, ಬರೋದಿಲ್ಲ, ಕೇಳೋದಿಲ್ಲ, ಲುಕ್ಸಾನ್ ಇಲ್ಲ, ಲಾಭ ಇಲ್ಲ, ಜಾತಿ ಇಲ್ಲ, ಹೆಸರಿಲ್ಲ, ಹೆಣ್ಣಿಲ್ಲ, ಗಂಡಿಲ್ಲ, ಭೇದಾಕಾರದ ಜಗತ್ತಿಲ್ಲ, ಏನಿಲ್ಲ. ಕೇವಲ ನೀನೊಬ್ಬನೇ, ನಿನಗೆ ಬಿಟ್ರಲ್ಲಿ ಮತ್ತೊಂದೇನು ಇಲ್ಲ. ನೀ ಎಲ್ಲಿರ್ತಿ ನಿದ್ಯಾಗಂದ್ರೆ ಜಗತ್ತಿನಾಗಿಲ್ಲ, ಬೆಡ್ರೂಮಿನಾಗಿಲ್ಲ, ಪಲಂಗ ಮೇಲಲ್ಲ, ಶರೀರ ಪಲಂಗ ಮೇಲೆ ಇದ್ದಿರ್ಬೇಕು. ಜೀವ ನಿದ್ರಿಯೊಳಗೆ ಎಲ್ಲಿರ್ತಾನ ಅಂದ್ರೆ ಪರಮಾತ್ಮನೊಳಗಿರ್ತಾನ. ಶರೀರದ ಪಲಂಗ ಮೇಲ, ಪಲಂಗದ ಕೊಲ್ಯಾಗ, ಕೊಲ್ಲಿಯದ ಮನ್ಯಾಗ, ಮನಿಯದ ಗಲ್ಯಾಗ, ಗಲ್ಲಿಯದ ಊರಾಗ, ಊರದ ತಾಲೂಕದಾಗ, ತಾಲೂಕಾದ ಜಿಲ್ಲದಾಗದ,
ಜಿಲ್ಲಾದ ರಾಜ್ಯದಾಗ, ರಾಜ್ಯ ದೇಶದಾಗ, ದೇಶ ಪ್ರಪಂಚದ. ನೀ ಎಲ್ಲಿದ್ದಿ ಅಂದ್ರೆ ಎಲ್ಲಿ ಇಲ್ಲ, ನೀನು ಉತ್ತರ ಎಲ್ಲ ಸುಳ್ಳಾದವ್. ನೀನು ಇದ್ದಾಗ ಎಲ್ಲಿದ್ದಿ ಅಂದ್ರೆ ನಮ್ಮ ಮನ್ಯಾಗಿದ್ರಿ, ಮನ್ಯಾಗ ಎಲ್ಲಿದ್ದಿ ಅಂದ್ರೆ ಬೆಡ್ರೂಮಿನಾಗ, ಬೆಡ್ರೂಮಿನಾಗ ಎಲ್ಲಿದ್ದಿ ಅಂದ್ರೆ ಪಲಂಗ್ ಮೇಲೆ, ಪಲಂಗ್ನಾಗ ಎಲ್ಲಿದ್ದಿ ಅಂದ್ರೆ ಕೌದ್ಯಾಗ. ಇವೆಲ್ಲ ಸುಳ್ಳು. ಶರೀರದ ನಿದ್ಯಾಗ ಪಲಂಗ್ ಮೇಲೆ. ನೀ ಎಲ್ಲಿದ್ದಿ ನಿದ್ರಾವಸ್ಥೆಯೊಳಗಂದ್ರೆ ಜೀವ ಎಲ್ಲಿ ಅದನ? ಶರೀರ ಪಲಂಗ್ ಮೇಲದ ಅಥವಾ ಚಾಪಿ ರಗ್ಗು ಹಾಸಿಗೆ ಮೇಲದ. ಜೀವ ಎಲ್ಲಿ ಅದನ ಅಂದ್ರೆ ಪರಮಾತ್ಮನೊಳಗದನ. ಪರಮಾತ್ಮನೊಳಗ ಅವಸ್ಥೆಗಳು ಮೂರು: ಜಾಗ್ರದ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಸುಪ್ತಿ ಅವಸ್ಥೆ. ಎಚ್ಚರ ಇರೋದಕ್ಕೆ ಜಾಗ್ರ ಅಂತಾರ, ಕನಸು ಕಾಣೋದಕ್ಕೆ ಸ್ವಪ್ನ ಅಂತಾರ, ಜಾಗ್ರ ಸ್ವಪ್ನ ದಾಟಿರೋದಕ್ಕೆ ಸುಸುಪ್ತಿ ನಿದ್ರಾವಸ್ಥೆ ಅಂತಾರ. ನಿದ್ದೆ ಹತ್ತಿದಾಗ ಜೀವನಾಗಿರುವ ನೀ ಎಲ್ಲಿರ್ತಿ ಅಂದ್ರೆ ಪರಮಾತ್ಮನೊಳಗ. ನಿದ್ಯಾಗ ಪರಮಾತ್ಮನೊಳಗೆ ಇರ್ತಿ ಅಂತ ನಿನಗೆ ಎದರದೂ ಟೆನ್ಷನ್ ಇಲ್ಲ, ಎದರದೂ ತನಾವಿಲ್ಲ. ಆನಂದ 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 ಆನಂದ. ಯಾವಾಗ ಎಚ್ಚರ ಆಯ್ತದ ಅಂತಾರ, ಬೆಳಗಾಯ್ತಂದ್ರೆ ಜೀವ ಥಸ್ ಅಂತದಂತ. ಇಂಥ ಮಂದಿದ ಮಾತನ್ನ ಭಾಳ ಕೇಳಿ. ನಿದ್ಯಾಗ ಭಾಳ ಚಾದಿದ್ದೇವ್ರಿ, ಬೆಳಗಾಯ್ತಂದ್ರೆ ಜೀವ ಥಸ್ ಅಂತದ. ಒಮ್ಮೆ ಇದ್ರ 100 ನಮ್ನ ಟೆನ್ಷನ್ ಚಾಲು ಆಯ್ತಾವ. ಸುಮ್ಮನೆ ನಿದ್ದೆ ಎತ್ತಿ ಮಕ್ಕೊಂಡಿದ ನೋಡ್ರಿ. ಈ ಸಂಸಾರ ದುಃಖ ಮರೆಯೋ ಸಲುವಾಗಿ ಎಷ್ಟೋ ದೊಡ್ಡ ದೊಡ್ಡ ಮಂದಿ ಕಾಂಪೋಸ್ ಗೋಲಿ ತಿಂತಾರ, ಶರೀರ ಕುಡಿದು ಮಲ್ಕೋತಾರ. ಇನ್ನೇನು ಬೇಕು? ಜೀವ ನಿದ್ರಿಯೊಳಗೆ ಪರಮಾತ್ಮನೊಳಗೆ ಒಂದಾಗ್ತದ. ಪರಮಾತ್ಮನೊಳಗೆ ಒಂದಾದಾಗ ಅವನಿಗೆ ಯಾವ ದುಃಖನೂ ಇಲ್ಲ, ಕೇವಲ ಆನಂದದ. ನಿದ್ರಿಯೊಳಗೆ ಹ್ಯಾಂಗ ಪರಮಾತ್ಮನೊಳಗೆ ಒಂದಿದ್ದಾಗ ನಿನಗೆ ಆನಂದ ಇತ್ತು ನೋಡು. ಎಚ್ಚರದೊಳಗೆ ನಿನ್ನೊಳಗೆ ನೀ ಇರಂಗಿಲ್ಲ, ಪರಮಾತ್ಮನೊಳಗೆ ಇರಂಗಿಲ್ಲ. ಹೊಲ್ದಾಗರ ಇರ್ತಿ, ಆಫೀಸ್ದಾಗರ ಇರ್ತಿ, ಗಂಡನ ಜೊತೆಗರ ಇರ್ತಿ, ಹೆಂಡತಿ ಜೊತೆಗರ ಇರ್ತಿ, ಅವ್ವನ ಜೊತೆಗರ ಇರ್ತಿ, ಅಪ್ಪನ ಜೊತೆಗರ ಇರ್ತಿ, ಹೊಲ ದುಕಾನು ವ್ಯಾಪಾರ ಎದರ ಜೊತೆಗರ ಇರ್ತಿ. ಈ ಸಂಸಾರದ ಎದರ ಜೊತೆಗಿದ್ದರೂ ಇದು ಬೆವಿಕಿ ಕಿತ್ತಂಗ ಇದು ನಿನಗೆ ಹಿಡ್ಕೊಂಡು ಬಿಡ್ತದ, ನಿನಗೆ ಅನಂತ ದುಃಖನೇ ಕೊಡ್ತದ. ಅದರ ಸಲುವಾಗಿ ಹೇಳಿದ್ರೆ ಅವರು ನಿದ್ದಿ ಶಾಂಪಲ್ ಅದ. ಅದು ಪರಮಾತ್ಮನಲ್ಲಿ ಜೀವ ಮುಳುಗದ ಅಂದ್ರೆ ಏನು ಆನಂದದಾಗ ಇರ್ತಾನ ಅನ್ನೋದು ನಿನಗೆ ತಿಳಿದೆ ಅಂತ ಪರಮಾತ್ಮ ನಿನಗೆ ಶಾಂಪಲ್ ಕೊಟ್ಟಾನ ನಿದ್ಯಾಗ. ಎಚ್ಚರದಾಗ ಸಂಸಾರ ಸಂಬಂಧ ಕಳ್ಕೊಂಡು ಭಗವಂತನೊಳಗೆ ಮುಳುಗದಿ ಅಂದ್ರೆ ನಿನ್ನಂತ ಸುಖಿ ಪ್ರಪಂಚದೊಳಗೆ ಯಾರೂ ಇಲ್ಲ. ಅದಕ್ಕೆ ಭಾಳ ಚಂದ ಹೇಳಿದ್ರು ಅಲ್ಲಮ ಪ್ರಭುದೇವರು, ಭೂಮಿ ನಿನ್ನದಲ್ಲ, ಯಾವ ಹೊಲಕ್ಕೆ ನನ್ನ ಹೆಸರಲ್ಲಿ ಪಾಣಿ ಅದ, ಫಾರಂ ನಂಬರ್ 11 ಆಗ್ಯದಿಕ 10 ಆಗ್ಯದ ನೋಡಿಕ ಅಲ್ಮರ್ಯಾಗ ಜಬರ್ದಸ್ತ್ ಇಡ್ತೀವಿ, ಮನಿ ನನ್ನ ಹೆಸರ್ಲಿ, ಹೊಲ ನನ್ನ ಹೆಸರ್ಲಿ ಎಲ್ಲ. ಅದಕ್ಕೆ ಅಲ್ಲಮರಂದರು ಈ ಭೂಮಿ ನಿನ್ನದಲ್ಲ. ಯಾಕಂದ್ರೆ ನಿಮ್ಮ ಅಪ್ಪನೂ ಜಮಾ ಮಾಡಿ ಸತ್ತ ಮೇಲೆ ನಿನ್ನ ಹೆಸರು ಉತ್ತಾರ ಬಂದದವು. ಅವ್ರ ಅಪ್ಪನು ಹಂಗೆ ಮಾಡಿದ, ಅವ್ರ ಅಪ್ಪನು ಹಂಗೆ ಮಾಡಿದ, ಅವರೆಲ್ಲ ಇದೇ ಕಟ್ಟೆಯಾಗ ಕುಂತಾರ. ಇದು ಎಲ್ಲಿಗೆ ಹೋಗಿಲ್ಲ, ಇಲ್ಲೇ ಅದ. ನೀನು ಒಂದಿನ ಹಿಂಗೆ ಆಗ್ತಿದ್, ಯಾರ್ದು ಆಗಿಲ್ಲ. ಇದು ಮಂದಿ ನಂದ ಅನ್ಕೋತಾನೆ ಹೋಗ್ಯಾರ, ಅಂದವ್ರೆಲ್ಲ ಸತ್ತು ಹೋದ್ರು. ಇದು ಎಲ್ಲಿರೋದದ ಅಲ್ಲೇ ಇದ್ದದ. ಅದಕ್ಕೆ ಅಲ್ಲಮರಂದರು ಯಾರ್ದಾರ ಇರ್ತಿದ್ದಂದ್ರೆ ಅವ್ರ ಜೊತೆಗೆ ಹೋಗ್ತಿದ್ದು, ಯಾರ ಜೊತೆಗೂ ಹೋಗಿಲ್ಲ. ನಂದ ನಾವು ಹುಚ್ಚ, ಅದು ಏನದ ಅಲ್ಲೇ ಅದ. ಅದಕ್ಕೆ ಅಲ್ಲಮರಂದರು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಹೇಮ ಅಂದ್ರೆ ಬಂಗಾರ, ಕಾಮಿನಿ ನಿನ್ನವಳಲ್ಲ, ಹೆಣ್ತಿನೂ ನಿನ್ನಕ್ಕಿ ಅಲ್ಲ. ತಂದ್ರ ಬಂದ್ರ ಗಂಡ, ಇಲ್ಲ ಅಂದ್ರೆ ಬಬಲಿ ತುಂಡ, ಮಾಡಿದ್ರೆ ಮಟ್ಟದ್ರ ಹೆಣ್ತಿ, ಇಲ್ಲ ಅಂದ್ರೆ ಬ್ರಹ್ಮ ರಾಕ್ಷಸಿ ಏಕಿ. ಅದರ ಸಲುವಾಗಿ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ. ಇವು ಇದೀಯವ ನಿನಗ ಅಂದವ ಅಲ್ಲಮ ಪ್ರಭುದೇವ್ ವೇಟ್ ಮಜಾರಿ. ಇವು ಜಗಕ್ಕಿಟ್ಟಿದ ಇದೆ, ಅದೇನು ನನಗೆ ಇದಿಯಾಗಿ ಕಾಡ್ಲತ್ತದ ಅಂತೀರೇ ಇಲ್ಲ. ಮನೆಯಾಗ ಅತ್ತಿ ಜರ ಕಾಡಕ್ಕಿದ್ರು ನಮ್ಮ ಅತ್ತಿ ಬಂದೆ ನನಗೆ ಇದೆಯದ ನೋಡಿ, ಹುಡುಗರು ಯಾರ್ದು ಇಲ್ಲ. ಸಸಿ ಬಂದದಂದ್ರೆ ರಾಕ್ಷಸ ಬಂದಂಗೆ ಬಂದದ, ಏನಂದ್ರೆ ನಮ್ಮ ಮನೆಗೆ ಬಂದದ ಅಂದಿ ಹಿಡಿದು ನಮ್ಮ ಮನೆ ಬಂದಿದ್ದು ನಿದ್ದಿನೇ ಕೆಟ್ಟದ. ಇವೆಲ್ಲ ಇದೀಯವ ನನಗೆ ಇದಿಯಾಗಿ ಕಾಡ್ಲತ್ತದ. ಅದ ಬರೋದ್ರು ಈ ಭೂಮಿ, ಈ ಹೇಮ, ಈ ಹೆಂಡತಿ, ಈ ಗಂಡ, ಈ ಮಕ್ಕಳು ಇವು ನಿನಗೆ ಇದೀಯವ. ನೀನು ಅನ್ನೋ ಇದೀಗ ನಂದಂತ ತಿಳ್ಕೊಳ್ಕೊಂತೀನಿ. ಸುಖಿ ಹೆಂಗೈತಿ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ. ನೀನು ಒಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವ ಕೆಳಗಿಲ್ಲದೆ ನೀನು ಧರಿಸಿದೆಯಾದರೆ ನಿನ್ನಂತ ಸಿರಿವಂತರಿಲ್ಲ. ಗುಹೇಶ್ವರ ಲಿಂಗದಲ್ಲಿ ಮರುಳೆ ಹುಚ್ಚ, ನೀನು ಪರಮಾತ್ಮ ಐತಿ. ಆ ಜ್ಞಾನ ರತ್ನವನ್ನ ನಿನ್ನ ಸಿರದೊಳಗೆ ಧಾರಣ ಮಾಡಿ. ಉಳಿದಿದ್ದು ಏನು ಮಾಡ್ಯಾರ ಏನದ, ಏನು ಮಾಡಿ ಎಷ್ಟು ನಂದಂತ ನಾವು ಡಂಗೂರು ಸಾಧಲು ಒಂದಿನ ಎಲ್ಲ ಬಿಟ್ಟು ಸತ್ತು ಹೋಗೋದದ. ಯಾವುದು ನಮ್ದಲ್ಲ. ಅದರ ಸಲುವಾಗಿ ಸಿದ್ಧಾರೂಢಪ್ಪ ಈ ಸಂಸಾರದ ನಶ್ವರತೆಯ ಜ್ಞಾನ ಮಾಡಿಕೊಡ್ಬೇಕು, ಪರಮಾತ್ಮನ ಸತ್ಯತೆಯ ಜ್ಞಾನ ಮಾಡಿಕೊಡ್ಬೇಕು, ಸಂಸಾರದಾಗಿಂದ ಮ್ಯಾಲ ಎತ್ತಬೇಕು,
ಬ್ರಹ್ಮನೊಳಗೆ ಒಂದು ಮಾಡಬೇಕಂತ ಅವತಾರ ಮಾಡಿದವನು ಸಿದ್ಧಾರ್ಥ. ಇದು ನಮ್ಮೆಲ್ಲರ ಭಾಗ್ಯ. ಸಿದ್ಧಾರ್ಥ ಅಂದ್ರೆ ಇಂಥ ಮಹಾತ್ಮ ಅದಾನ ಜಗತ್ತಿನೊಳಗೆ, ನಿಮಗೆ ಎಲ್ಲಿನೂ ಸಿಗದ ಕಠಿಣದ. ಎಂಥ ಚರಿತ್ರೆ ರೀ, ಎಷ್ಟು ಪಾವನದ ಇದು. ಒಂದು ಚರಿತ್ರೆ ಶ್ರವಣ ಮಾಡಿದ ಮಾತ್ರದಿಂದ ಸಕಲ ಶಾಸ್ತ್ರಗಳ ಜ್ಞಾನ ಆಗ್ತದೆ. ಈ ಎಂಥದ್ರಿ ಚರಿತ್ರೆ, ಹ್ಯಾಂಗಿರ್ಬೇಕಿದು? ಅದರ ಸಲುವಾಗಿ ಸಿದ್ಧಾರೂಢಪ್ಪನ ಘನಮಹಿಮೆಯನ್ನ ಶ್ರವಣ ಮಾಡ್ತಾ ಮಾಡ್ತಾ ಸಿದ್ಧಾರೂಢಪ್ಪನವರು ಪವಿತ್ರವಾಗಿರುವ ಅತ್ಯಂತ ಶ್ರೇಷ್ಠವಾಗಿರುವ ತೀರ್ಥಕ್ಷೇತ್ರಗಳೆಲ್ಲ ಅಡ್ಡಾಡಕ್ಕೆ ಚಾಲು ಮಾಡಿದ್ದಾರೆ. ಹಿಂದಕ್ಕಿನ ಕಾಲ ಪರಮಾರ್ಥದ ಶಂಕರಿದ್ದು ಗುಡಿಗಳು ಮಠಗಳು. ಯಾವ್ದಾರ ಗುಡಿ ಯಾಕೆ ಇರ್ತಿತ್ತು ಅಂದ್ರೆ ರಾತ್ರಿ ಟೈಮಿನಾಗ ಹೋಗಿ ಮಲ್ಕೊಳ್ಳೋಕ್ಕಲ್ಲ, ಇಸ್ಪಟ್ ಆಡ್ಲಕ್ಕಲ್ಲ. ಆ ಗುಡಿಯೊಳಗೆ ಬರೀ ಧರ್ಮಚಿಂತನ, ಪುರಾಣ ಪ್ರವಚನಗಳೇ ಅಲ್ಲಿ ನಡಿಬೇಕು, ಶಾಸ್ತ್ರ ಚಿಂತನ ನಡಿಬೇಕು. ಹೊತ್ತು ಮುಳುಗತನ ಸಂಸಾರದ ವ್ಯವಹಾರ ಮಾಡಬೇಕು. ಮನೆ ಗಡಿಗೆ ಆಗುತ್ತಾನ ಅಥವಾ ಮತ್ತೇನೋ ನಿದ್ದೆ ಬರುತ್ತಾನ, ಒಂದು ತಾಸು ಎಲ್ಲ ಕೆಲಸ ಬಿಟ್ಟು ಗುಡಿಯೊಳಗೆ ಬಂದು ಕುಂತು ಒಂದಿಟ್ಟು ಪೂಜಾ, ಒಂದಿಟ್ಟು ಪಾಠ, ಒಂದಿಟ್ಟು ಪಾರಾಯಣ, ಒಂದಿಟ್ಟು ಓದೋದು, ಒಂದಿಟ್ಟು ಕೇಳೋದು. ಇಷ್ಟರ ಸಲುವಾಗಿ ಒಂದು ತಾಸು ಪರಮಾರ್ಥ ಮಾಡು, 23 ತಾಸು ನಿದ್ದೆ ಸಂಸಾರ ಮಾಡು. ನಿನಗೆ ಸಂಸಾರ ಮಾಡ್ಲಿಕ್ಕೆ ಯಾರು ಬೇಡ ಅಂದಿಲ್ಲ, ನಿನಗೆ ಸನ್ಯಾಸಿ ಆಗಂತ ಯಾರು ಹೇಳಿಲ್ಲ. ಹೇಳಿದ್ರೆ ನೀ ಕೇಳೋನು ಅಲ್ಲ, ಇದು ಸೀದಾ ಮಾತು. ಅದರ ಸಲುವಾಗಿ 23 ತಾಸಿನಾಗ ಮನೆ, ಹೊಲ, ವ್ಯಾಪಾರ, ಉದ್ಯೋಗ, ನೌಕರಿ ಇದೇ ಮಾಡ್ಕೋ. ನಿದ್ದೆ ಹಿಡ್ಕೊಂಡು 1 ಗಂಟೆ ಪರಮಾತ್ಮನಿಗಾಗಿ ಮೀಸಲಿಡು. ಭಕ್ತ ಅಂತ ಯಾರಿಗಂತಾರ ಅಂದ್ರ ತನ್ನ ಸಮಯ ಮೀಸಲಿಡವನಿಗೆ ಭಕ್ತ ಅಂತಾರ. ಅದ್ರ ಸಲುವಾಗಿ ಸಂಸಾರ ಸಲುವಾಗಲ್ಲ. ತನ್ನ 21 ದಿವಸ ಅದ ತನ್ನ ಆಯುಷ್ಯ ಅಂತ ಇಟ್ಕೋರು. 1 ದಿವಸ ಅದ ನಿನ್ನ ಜೀವನದೊಳಗೇನು 1 ದಿವಸ ಬದುಕಿದೆಯಲ್ಲ, ಅವತ್ತ 23 ತಾಸು ನೀ ಸಂಸಾರಕ್ಕೆ ಬದುಕು. 1 ಗಂಟೆ ನೀ ಪರಮಾತ್ಮನಿಗೆ ಮೀಸಲಿಡು. ಗುಡಿಗರ ಬಾ, ನಿನ್ನ ಮನೆಗರ ಕೂಡು, ಮನೆಯಾಗ ಜಗಲಿ ಮುಂದೆ ಕೂಡು, ಇಲ್ಲ ಅಂದ್ರೆ ಗುಡಿಗೆ ಬಾ, ದೇವ್ರ ಮೂರ್ತಿ ನೋಡ್ಕೊಂತ ಕೂಡು, ಜಪತಪ ಮಾಡು, ಒಂದಿಷ್ಟು ಶಾಸ್ತ್ರ ಶ್ರವಣ ಚಿಂತನ ಮಾಡು. 1 ತಾಸು ಪರಮಾತ್ಮನ ಸಂಬಂಧ ಮಾಡಿದೆ ಅಂದ್ರೆ ಅವ ಈಟ ದಯಾಳು ಹಣ, ಅವ ಜಾಸ್ತಿ ನಿನ್ನಿಂದ ಏನು ಅಪೇಕ್ಷೆ ಮಾಡಂಗಿಲ್ಲ. ಸಂಸಾರದ ಜೊತೆಗೆ ನನಗೂ ನೋಡ್ತದಲ್ಲ, ನನ್ನ ಮೇಲೂ ಒಂದು ದೃಷ್ಟಿ ಇಟ್ಟದಲ್ಲ, ಇದು ನಂದೇ ಅದ, ಹೆಂಗಿದ್ರು ನಂದೇ ಅದ, ಇದು ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡು ನೀ ಸ್ವಲ್ಪ ಮಾಡಿದಕ್ಕೆ ಜಾಸ್ತಿ ತಿಳ್ಕೊಂಡು ನೀನು ಉದ್ಧಾರ ಮಾಡ್ತಾನೆ ಪರಮಾತ್ಮ. ನಿಂದು ಸ್ವಲ್ಪ ಮಾಡಿದ ಜಾಸ್ತಿ ತಿಳ್ಕೊಂಬೋ ಪರಮಾತ್ಮ ಒಬ್ಬನೇ. ನೀ ಕೊಟ್ಟಿದ್ದ ಹಾಲು ಇಟ್ಟಿದ್ದಿರ್ಬೇಕು, ನೀ ಕೊಟ್ಟಿದ್ದ ಮೊಸರು ಇಟ್ಟಿದ್ದಿರ್ಬೇಕು, ನಿನ್ನ ನೈವೇದ್ಯ ಇಟ್ಟಿದ್ದಿರ್ಬೇಕು, ನಿನ್ನ ಹೂ ಪತ್ರಿ ಇಟ್ಟಿದ್ದಿರ್ಬೇಕು. ಜಗತ್ತಿನ ಮಾಲಕ ಅದನವ. ಯಾವ ಹೂ ಏರ್ಸ್ಲತ್ತಿದಿ ಆ ಹೂವಿನ ಗಿಡ ಸೃಷ್ಟಿ ಮಾಡಿದ ಅವಮಾನ. ಯಾವ ನೀರು ಅವನ ತಲೆ ಮೇಲೆ ಹಾಕ್ಲತ್ತಿದಿ, ಮಳೆಯಿಂದ ಆ ನೀರು ಸುರಿಸಿದ ಅವಮಾನ. ಯಾವ ಭೂಮಿ ಮೇಲೆ ಕುಂತು ಪೂಜಾ ಮಾಡ್ಲತ್ತಿದಿ ಆ ಭೂಮಿ ಪರಮಾತ್ಮಂದದ. ಯಾವ ಶರೀರ ನಂದಲತ್ತಿದಿ ಆ ಪಂಚಭೂತಗಳು ಪರಮಾತ್ಮ ಸೃಷ್ಟಿ ಮಾಡಿದಾನ. ಯಾವ ಮನಸ್ಸು ನಂದಲತ್ತಿದಿ 17 ತತ್ವದ ಮನಸ್ಸು ಪರಮಾತ್ಮ ತಯಾರು ಮಾಡಿದಾನ. ಹಾಲು, ಮೊಸರು, ತುಪ್ಪ, ತೆಂಗು, ಕಾಯಿ, ಕರ್ಪೂರ ಏನೇನದ ಅದೆಲ್ಲ ಪರಮಾತ್ಮಂದೇ ಅದ. ಅದರ ಸಲುವಾಗಿ ಶಂಕರಾಚಾರ್ಯರು ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ, ತೇರಾ ತುಜುಕೋ ಅರ್ಪಣ, ಕ್ಯಾ ಲಾಗೆ ಮೇರಾ ಓಂ ಜೈ ಜಗದೀಶ ಹರೇ ಅಂತ ಒಂದು ಹಾಡು ಹಾಡ್ತೀರಿ. ಅದರ ಸಲುವಾಗಿ ಇಲ್ಲೊಂದು ಮಾತು ಹೇಳಕ್ ಚಾಲು ಮಾಡಿದಾರ. ಎಲ್ಲವೂ ಪರಮಾತ್ಮಂದದ. ಪರಮಾತ್ಮ ಬಂದಿದ್ದಿರ್ತಕ್ಕಂಥ ಸಮಯದೊಳಗ ನೀ ಸಂಸಾರ ನೋಡುವಂಗ ಎತ್ಕಿಂಚಿತ್ ಸಮಯವಾದರೂ ಪರಮಾತ್ಮನಿಗೆ ನೋಡು, ಎತ್ಕಿಂಚಿತ್ ಸಮಯವಾದರೂ ಪರಮಾತ್ಮನ ಗುಡಿಯೊಳಗೆ ಬಂದು ಕೂಡು, ಎತ್ಕಿಂಚಿತ್ ಸಮಯವಾದರೂ ಪಾರಾಯಣ ಮಾಡು, ಸ್ವಲ್ಪ ಸಮಯ ಆದರೂ ಜಪ ಮಾಡು, ಒಂದಿಷ್ಟು ದೀರ್ಘದಂಡ ನಮಸ್ಕಾರ ಮಾಡು ಪರಮಾತ್ಮನ ವಿಗ್ರಹಕ್ಕ, ಒಂದಿಟ್ಟು ಕಣ್ತುಂಬ ನೋಡ್ಕೊಂತ ಕೂಡು. ಈಟೇ ಮಾಡಿ ಸಾಕು ಅಂದ್ರೆ ಜ್ಞಾನೇಶ್ವರಿ ಮಾರ್ಗ. ನೀವು ಉಳಿದಿದ್ದೇನು ಮಾಡಬೇಡ. ಏನು ಮಾಡಿ ಇಷ್ಟೇ ಮಾಡ್ತೀನ. ದೇವಾಚೆಯ ದ್ವಾರಿ ಉಭಾ ಕ್ಷಣ ಭರಿ ತೇಣೆ ಮುಕ್ತಿಚಾರಿ ಸಾಧಿಯಲ್ಲ. ನೀ ದೇವ್ರ ಗುಡಿಯಾಗ ಹೋಗಿ ಪರಮಾತ್ಮನ ಮೂರ್ತಿ ನೋಡಕ್ ಚಾಲು ಮಾಡಿದೆ ಅಂದ್ರೆ ಮನ್ಯಾಗ ನಿನಗೆ ಆಗಂಗಿಲ್ಲ. ಮನ್ಯಾಗ ಟಿವಿ ಅದ, ಮನ್ಯಾಗ ಮಕ್ಕಳು ಅದಾರ, ಮನ್ಯಾಗ ಮತ್ತೊಂದು ಮಗದೊಂದು ಅದ, ಒಂದೊಂದು ಕೇಳ್ತದ, ಒಂದೊಂದಕ್ಕೆ ಮಾಡ್ತದ. ನೀ ಕಣ್ಣು ಮುಚ್ಕೊಂಡು ಕೂಡ್ಬೇಕಂದ್ರೆ ನೀನು ಕಣ್ಣು ತೆರ್ಸೋ 1000 ಸಾಧನ ಅದ ಮನೆಗೆ. ಸುಮ್ಮನೆ ದೇವ್ರ ಗುಡಿಯಾಗ ಬಂದು ಪರಮಾತ್ಮನಿಗೆ ನೋಡ್ಕೊತ ಕೂಡು. ಮನ್ಯಾಗ ಕುಂತಿ ಅಂದ್ರೆ ಅತ್ತ ಶರೀರ ಅಂತಾರ, ಇತ್ತ ಶರೀರ ಅಂತಾರ, ಎದ್ದು ಹೋಗಾರ ಅಂತಾರ, ನೀನು ಕೂಡ್ಲಕ್ಕೆ ಬ್ಯಾಡ ಅಂತಲ್ಲ, ಚಾ ಕುಡಿ ತಂದ್ಕೊಟ್ಟು ಕೂಡ್ ಅಂತಾರ, ಏನಾರ ಅಂತಾರ. ಸುಮ್ಮ ಅವ್ರ ಬಂಧನ ಕಡ್ಕೊಂಡು ಬಂದು ಒಂದಿಟ್ಟು ಗುಡಿಯಾಗ ದೇವ್ರ ಮೂರ್ತಿಗೆ ನೋಡ್ಕೊತ ಕುಂತಿ ಅಂದ್ರೆ ನಿನ್ನ ಕಣ್ಣು ಪಾವನ, ಶರೀರದಿಂದ ತಪಸ್ಸು ಮಾಡಿದಿ ಅಂದ್ರೆ ಪಾವನ, ಕಸ ಗೂಡಿಸ್ದಿ ಅಂದ್ರೆ ನಿನ್ನ ಜೀವನ ಧನ್ಯ ಆಗ್ತದ. ಭಗವಂತನಿಗೆ ನೋಡು, ಭಗವಂತನನ್ನ ಕೇಳು, ಓದು, ಪಾರಾಯಣ ಮಾಡು, ನಿನ್ನ ಬದುಕಿಗೆ ಧನ್ಯತಾ ಪ್ರಾಪ್ತ ಆಯ್ತದ, ನಿನ್ನ ಜೀವನ ಮುಕ್ತ ಆಗ್ತದ. ಅದರ ಸಲುವಾಗಿ ಸಿದ್ಧಾರ್ಥಪ್ಪನವ್ರು ಎಲ್ಲೆಲ್ಲಿ ಹೋಗ್ಯಾರ, ಗುಡಿ ಗುಂಡಾರದೊಳಗೆ ಯಾರೋ ಒಬ್ಬ ಸಾಧು ಇರ್ತಿದ್ದ, ಅಥವಾ ಊರಾಗ ಯಾವನೋ ಒಬ್ಬ ಶಾಣೆ ಮನುಷ್ಯ ಇರ್ತಿದ್ದ.
ಅವನ ಕೈಯಿಂದ ಪುರಾಣ ಓದಿಸ್ತಿದ್ರು, ಇವರೆಲ್ಲ ಕುಂತು ಕೇಳ್ತಿದ್ರು. ಅದಕ್ಕಿಂತ ಶಾಣ್ಯರಿದ್ರಂದ್ರೆ ಶಾಸ್ತ್ರ ಗ್ರಂಥಗಳು ನಡೆಸ್ತಿದ್ರು. ಸಿದ್ಧಾರೂಢಪ್ಪನವ್ರು ಎಲ್ಲೆಲ್ಲಿ ಮುಮುಕ್ಷುಗಳು ಶಾಸ್ತ್ರ ಚಿಂತನೆ ಮಾಡ್ತಾರ ಆ ಜಾಗದೊಳಗೆ 3 ದಿನ 4 ದಿನ 8 ದಿನ 10 ದಿನ ವರ್ಷಗಟ್ಟಲೆ ಉಳಿದಾರ. ವಿದ್ಯಾ ಪುರಾಣ ನಡೆದಿದ್ದಂತ 3 ವರ್ಷ ಉಳಿದಾರಂಥದ್ದು ಮುಗಿಯತನ ಐತಿ. ಅದರ ಸಲುವ ವಿಚಾರ ಮಾಡಿ ನೀವು, ಅಧ್ಯಾತ್ಮ ಇದು ಸಾಮಾನ್ಯ ಅಲ್ಲ, ಮಹಾನ್ ಪುಣ್ಯವಂತರ ಕೆಲಸ ಅದ ಇದು. ಅದರ ಸಲುವಾಗಿ ಸಿದ್ಧಾರೂಢಪ್ಪ ಸಂಚಾರ ಮಾಡ್ಕೊಂತ ಉಳಿವಿಗೆ ಹೋಗಿ ಚನ್ನಬಸವಣ್ಣನವ್ರಿಗೆ ನೋಡಿ ಹುಬ್ಬಳ್ಳಿ ಶಹರ ದಾಟಿ ಪಂಢರಪುರಕ್ಕೆ ಬಂದು ಪಾಂಡುರಂಗನ ಸದೇಶವಾದ ಮೂರ್ತಿಯನ್ನು ನೋಡಿ ಪಂಢರಪುರದ ಮಹಿಮೆಯನ್ನು ಹಾಡಿದ್ರು. ಪಂಢರನಾಥನ ಮಹಿಮೆಯನ್ನು ವರ್ಣನ ಮಾಡಿದ್ರೆ. ಪಾಂಡುರಂಗ, ಹೇ ಪರಮಾತ್ಮ, ಒಬ್ಬ ಪುಂಡರೀಕನಿಗಾಗಿ ಅವನು ಮಾಡುವ ತಾಯಿ ತಂದೆಯ ಸೇವೆಯ ತಪಸ್ಸನ್ನು ನೋಡಿ ನೀನು ಅವನ ಸಲುವಾಗಿ ಬಂದು ಅವ ಪ್ರಾರ್ಥನೆ ಮಾಡ್ದ, ಹೇ ಪರಮಾತ್ಮ ಪಾಂಡುರಂಗ, ಈ ಪಂಢರಪುರದೊಳಗೆ ಶಾಶ್ವತ ವಾಸ ಮಾಡು, ಭಕ್ತರು ಉದ್ಧಾರ ಮಾಡು ಅಂದಾಗ ಪರಮಾತ್ಮ ವಾಸ ಮಾಡ್ದ. ಅದಕ್ಕೆ ಸಾಕ್ಷಿ ಏನು ಅಂದ್ರೆ ತುಕಾರಾಮರ ಜೀವನ ಪಾಂಡುರಂಗನಿಂದನೇ ದಿವ್ಯ ಜೀವನ ಆಯಿತು. ಏಕನಾಥ್ ಮಹಾರಾಜರ ಜೀವನ ಪಾಂಡುರಂಗನಿಂದನೇ ದಿವ್ಯ ಜೀವನ ಆಯಿತು. ಜನಾಬಾಯಿ ಜೀವನ ಪಾಂಡುರಂಗನಿಂದನೇ ದಿವ್ಯ ಜೀವನ ಆಯಿತು. ಸಕ್ಕುಬಾಯಿಯ ಜೀವನ ಪಾಂಡುರಂಗನಿಂದನೇ ದಿವ್ಯ ಜೀವನ ಆಯಿತು. ಜ್ಞಾನೇಶ್ವರಿ ಮಹಾರಾಜರು, ನಿವೃತ್ತಿನಾಥ, ಸೋಪಾನ, ಮುಕ್ತಾಯಿ, ಇವರೆಲ್ಲರೂ ಪಾಂಡುರಂಗನನ್ನ ಪರಮಾತ್ಮ ಅಂತ ತಿಳಿದು ಅವನನ್ನು ವರ್ಣನ ಮಾಡಿ ಪರಮಾತ್ಮನ ಸ್ವರೂಪವನ್ನ ಯಾವ ರೀತಿ ಅವರ ಅಭಂಗದೊಳಗೆ ವರ್ಣನ ಮಾಡಿದಾರಂದ್ರೆ ಚೈತನ್ಯಾಚಿ ಪುತಳ ಕನ್ನಡ ರಾಜ ಪಂಡರಿಚ ಅನ್ನುವಂದರ ಮಟ್ಟಿಗೆ ಹಾಡಿ ಭಕ್ತಿಯನ್ನ ಮಾಡಿ ಅಂದಿನಿಂದ ಇಂದಿನವರೆಗೆ ಆಷಾಢಿ ಏಕಾದಶಿ ಒಳಗ ಕೋಟಿ ಕಟ್ಲೆ ಜನ ಅಲ್ಲೇನಪ್ಪ ಅಂದ್ರೆ ವಾರಿಯನ್ನು ನಡ್ಕೊಳ್ತಾರ. ಅಲ್ಲಿ ಶಕ್ತಿ ಇಲ್ಲೇನೆ ನಡೀತಾರೇನು, ಅವ್ರಿಗೇನು ಸಿಕ್ಕಿಲ್ಲ ಅಂದ್ರೆ ಹೋಗ್ತಾರೆ ಯಾರು, ಅವ್ರ ಜೀವನದೊಳಗೆ ಪರಮಾತ್ಮ ಆನಂದ ಕೊಟ್ಟಿಲ್ಲ ಅಂದ್ರೆ ಗುಡಿ ಕಡೆ ಮುಖನ ಮಾಡ್ತಾರೇನು. ಕೋಟಿಗಟ್ಟಲೆ ಜನ ಭಗವಂತನ ಭಕ್ತಿ ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರ. ಹೇ ಪಾಂಡುರಂಗ ಪರಮಾತ್ಮ, ಒಬ್ಬ ಪುಂಡರೀಕನಿಗಾಗಿ ನೀ ಸ್ಥಾನದೊಳಗೆ ಶಾಶ್ವತ ನೆಲೆಸಿದಿ. ನಾನು ಬಂದೀನಿ ನೋಡು, ಗುಡಿಯಾಗಿದ್ದ ಪಾಂಡುರಂಗನೇ ಹೊರಗೆ ನಿಂತಿರುವ ಸಿದ್ದಪ್ಪನೇ ಪಾಂಡುರಂಗ, ಪಾಂಡುರಂಗನೇ ಸಿದ್ದಪ್ಪ. ನನ್ನ ಮುಖ ನಾನು ನೋಡ್ಕೋಬೇಕಾದ್ರೆ ಕನ್ನಡಿ ಬಳಿ ಹೋಗ್ಬೇಕಲ್ಲ, ಹಾಂಗ ಆ ಮೂರ್ತಿಯನ್ನು ನೋಡಿ ಚೈತನ್ಯದ ಧ್ಯಾನ ಮಾಡ್ತಿರು ಸಿದ್ಧಾರೂಢಪ್ಪನವರು. ಅದರ ಸಲುವ ನೀವು ಯಾವುದೇ ಗುಡಿಗೆ ಹೋಗ್ರಿ, ಗುಡಿಗೆ ಹೋಗಿ ಕಲ್ಲು ನೋಡಬೇಡ್ರಿ, ಆ ಕಲ್ಲೊಳಗಿರುವ ಚೈತನ್ಯ ನೋಡ್ರಿ. ಆ ಚೈತನ್ಯ ಆತ್ಮ ಚೈತನ್ಯ ಎಡ್ಡು ಒಂದೇ ಅವಂತ ಆತ್ಮಕ್ಕೂ ಪರಮಾತ್ಮಕ್ಕೂ ಒಂದು ಮಾಡಿದ್ರೆ ಅಂದ್ರೆ ದರ್ಶನ ಮಾಡಿದ. ತಲೆ ಹೊಡೆದ ದರ್ಶನ ಅಲ್ಲ, ಹೋಗೋಣ ನೀವು ಗೋಣಿಟ್ಟು ಹೋಗಿ ಈಟ ತಲೆ ಹಚ್ಚದಿ ದರ್ಶನ ಅಂತ ಇದಕ್ಕೆ ಅನ್ನಂಗಿಲ್ಲ. ನೀನು ಚೈತನ, ನಾನು ಚೇತನ ಪರಮಾತ್ಮ. ಈ ತನ್ನ ಆತ್ಮ ಒಯ್ದು ಅವನ ಪಾದದೊಳಗೆ ಕಲಸಿ ಅದಕ್ಕೆ ಮುಟ್ಟಿಸಿತಂದ್ರಿ ಅಂದ್ರೆ ಇದು ನಿಜವಾದ ದರ್ಶನ, ಇದು ಖರೆ ದರ್ಶನ, ಇದು ಸಾಧು ಸಂತರು ಇದೇ ಮಾಡ್ಯಾರ. ಪರಮಾತ್ಮನ ದರ್ಶನ ಹ್ಯಾಂಗ ಮಾಡಬೇಕು ಅನ್ನೋದು ಕನಸ ಸೆಲೆಕ್ಟ್ ಸಿದ್ಧಾರೂಢಪ್ಪನವ್ರು ಜಗತ್ತ ತಿರುಗ್ಯಾರ. ಶಾಸ್ತ್ರದ ರಹಸ್ಯ ಹ್ಯಾಂಗ ತಿಳ್ಕೋಬೇಕು ಅನ್ನೋದಕ್ಕೆ ಮುಮುಕ್ಷುಗಳ ಸಮೀಪ ಹೋಗಿದ್ದಾರೆ. ಅಭ್ಯಾಸ ಹೆಂಗೆ ಮಾಡಬೇಕು, ಶಾಸ್ತ್ರ ಶ್ರವಣ ಹೆಂಗೆ ಮಾಡಬೇಕು, ಶಾಸ್ತ್ರ ಮನನ ಹೇಗೆ ಮಾಡಬೇಕು, ಶಾಸ್ತ್ರ ನಿಧಿಧ್ಯಾಸನ ಹೇಗೆ ಮಾಡಬೇಕು, ಇದರ ಸಾರವನ್ನು ತಿಳಿಸುವ ಸಲುವಾಗಿ ಸಿದ್ಧಾರೂಢಪ್ಪ ಲೋಕ ಸಂಚಾರ ಮಾಡಿದಾನ. ಸಿದ್ಧಾರೂಢಪ್ಪನ ಲೋಕ ಸಂಚಾರನು ಜಗತ್ ಕಲ್ಯಾಣದ, ಲೋಕ ಕಲ್ಯಾಣದ. ಅಲ್ಲಿಂದ ಮುಂದೆ ಸಿದ್ಧಾರೂಢಪ್ಪನವರು ಹುಬ್ಬಳ್ಳಿಗೆ ಬಂದು ಪಂಢರಪುರಕ್ಕೆ ಹೋಗಿ ವಿಠಲನ ದರ್ಶನ ತಗೊಂಡು ಡೈರೆಕ್ಟ್ ಅವ್ರು ಎಲ್ಲಿಗೆ ಹೋಗ್ತಾ ಇದಾರ, ನಾಸಿಕಕ್ಕೆ ಹೋಗ್ತಾ ಇದಾರ. ನಾಸಿಕ್ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಸಾಧು ಸಂತರ ನಿಬಿಡ ಪ್ರದೇಶ. ದಂಡಕಾರಣ್ಯ ಮುಂತಾದವು, ನೈಮಿಷಾರಣ್ಯ, ದಂಡಕಾರಣ್ಯ, ಚಿತ್ರಕೂಟ ಇವೆಲ್ಲ ಸಾಮಾನ್ಯ ಅಲ್ಲ. ನಮ್ಮ ದೇಶದೊಳಗೆ ಪರಮಾತ್ಮಗೆ ಅವತಾರ ಮಾಡಿರ್ತಕ್ಕಂಥ ಪುಣ್ಯಭೂಮಿಗಳು, ಪರಮಾತ್ಮ ನಡೆದಾಡಿರ್ತಕ್ಕಂಥ ಪುಣ್ಯಭೂಮಿಗಳು. ನಾಸಿಕ ಅದು ಮಹಾನ್ ಪುಣ್ಯಕ್ಷೇತ್ರ. ಸಮೀಪದೊಳಗೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಅದ, ಅಲ್ಲಿ ಚಿತ್ರಕೂಟ ಅಲ್ಲೇ ಅದ, ಸಪ್ತಶೃಂಗಿ ಅಲ್ಲೇ ಅದ, ಆಮೇಲೆ ಎಷ್ಟೋ ಗುಫಾಗಳೆಲ್ಲ ಅದಾವ. ಅಧ್ಯಾತ್ಮ ಕ್ಷೇತ್ರದ ಅದು ಬಹಳ ಪವಿತ್ರವಾಗಿರುವ ನಾಸಿಕ. ಅಲ್ಲಿ ಹೋಗ್ತಾ ಇದಾರ ಶ್ರೀ ಸಿದ್ಧಾರೂಢಪ್ಪನವರು. ಅದರ ಸಲುವಾಗಿ ಇಲ್ಲಿ ಬರೀತಾ ಇದಾರ, ನಾಸಿಕಕ್ಕೆ ಹೋದರು. ಆ ನಾಸಿಕದೊಳಗಿದ್ದಿರ್ತಕ್ಕಂಥ ಅನಂತ ದೇವಾಲಯಗಳನ್ನ, ಅಲ್ಲೆಲ್ಲ ಇದ್ದಿರ್ತಕ್ಕಂಥ ಪವಿತ್ರ ಕ್ಷೇತ್ರಗಳನ್ನ ಸಿದ್ಧಾರೂಢಪ್ಪನವರು ತಿರುಗಿ ಅಲ್ಲಿ ಗೋದಾವರಿ ತೀರ್ಥದ, ಗೋದಾವರಿ ನದಿ, ಗೋದಾವರಿ ತೀರ್ಥ, ಪಂಚವಟಿ ಮುಂತಾದ ಸ್ಥಾನಗಳನ್ನು ನೋಡುತ್ತಾ ಗುತ್ತಗುಯ್ಯಲ್ಲಿ ಇಳಿದು ಕಾಲನಾರಾಯಣನನ್ನ ಕಂಡರು. ತ್ರಯಂಬಕೇಶ್ವರನ ದರ್ಶನವನ್ನು ತಕೊಂಡು ಠಾಕೂರ್ಜಿಯನ್ನು ನೋಡಿ ಮುಂದೆ ದ್ವಾರಕೆಗೆ ಹೋಗಿ ಕೃಷ್ಣನಾಥನ ದರ್ಶನ ತಕೊಂಡು ದೇವಾಲಯದ ಹೊರಗೆ ಬರುತ್ತಿರಲು ಅಲ್ಲಿ ಒಬ್ಬ ವೈಷ್ಣವನು ಭೇಟಿಯಾದನು. ಬಹಳ ಸುಂದರವಾದ ಮಾತನ್ನ ಹೇಳಿ ಸಿದ್ಧಾರೂಢಪ್ಪನವರು ನಾಸಿಕದಿಂದ ನೇರ ಎಲ್ಲಿ ಹೋಗ್ತಾ ಇದಾರ ಅಂದ್ರೆ
ಗೋದಾವರಿ ನದಿಗೆ ಹೋಗ್ತಾದ.